ಕರ್ನಾಟಕದ ಭವ್ಯ ಸಂಸ್ಕೃತಿಯ ಜೊತೆ ಬೆಸೆದುಕೊಂಡಿರುವ ಜೋಳ ಈ ಭಾಗದ ಪ್ರಮುಖ ಆಹಾರ ಬೆಳೆ. ಉತ್ತಮ ಪೋಷಕಾಂಶಗಳನ್ನು ಉಳ್ಳ ಜೋಳ ಒಂದೆಡೆ ಈ ಪ್ರದೇಶದ ಪೋಷಕಾಂಶ ಭದ್ರತೆಗೆ ನಿರಂತರ ಕೊಡುಗೆ ನೀಡುತ್ತಿದ್ದರೆ, ಮತ್ತೊಂದೆಡೆ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು ಪೂರೈಸುವಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತಿದೆ. ಕರ್ನಾಟಕದಲ್ಲಿ ಜೋಳ ಒಂದು ಪ್ರಮುಖವಾದ ಆಹಾರ ಮತ್ತು ಮೇವಿನ ಬೆಳೆ. ಅದರಲ್ಲೂ ಮುಖ್ಯವಾಗಿ ಈ ಉತ್ತರ ಕರ್ನಾಟಕದಲ್ಲಿ ಈ ಜೋಳದ ಒಂದು ಕ್ಷೇತ್ರ ಹೆಚ್ಚಾಗಿರುವುದು ಕಂಡುಬಂದಿದೆ. ಆದರೆ ಇತ್ತೀಚೆಗೆ ಈ ಒಂದು ಮುಂಗಾರು ಹಂಗಾಮಿನ ಕ್ಷೇತ್ರ ಬಹಳ ಕಡಿಮೆಯಾಗಿದೆ. ಪ್ರಮುಖವಾಗಿ ಹೇಳಬೇಕಂದ್ರೆ ಈ ಒಂದು ಮುಂಗಾರಲ್ಲಿ ಬೆಳೀತಕ್ಕಂಥ ಜೋಳ ಈ ಇನ್ನಿತರ ಬೆಳೆಗಳಿಗೆ ಈ ಮಾರುಕಟ್ಟೆ ದರದಲ್ಲಿ ಕಾಂಪಿಟೇಷನ್ ಅಂತಿರೋ ಕೊಡಲಿಕ್ಕೆ ಆಗ್ತಾಯಿಲ್ಲ, ಯಾವುದು ಈ ಮುಂಗಾರು ಜೋಳದಿಂದ. ಅದಕ್ಕಾಗಿ ಕ್ಷೇತ್ರ ಕಡಿಮೆ ಆಗ್ತಾಯಿದೆ. ಆದರೆ ಇದೇ ಸಮಯದಲ್ಲಿ ನಾವೊಂದು ಗಮನಿಸಬೇಕಾದ ಅಂಶ ಏನಂದರೆ, ಜೋಳ ಈ ಒಂದು ಮಳೆಯಲ್ಲಿ ವ್ಯತ್ಯಾಸ ಆಗಲಿ ಅಥವಾ ಹವಾಮಾನದ ವೈಪರೀತ್ಯನ ತಡೆದುಕೊಳ್ಳುವ ಶಕ್ತಿ ಇದೆ ಬೇರೆ ಬೆಳೆಗಳಿಗೆ ಹೋಲಿಸಿ ನೋಡಿದಾಗ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾವು ಮತ್ತೆ ಮುಂಗಾರು ಜೋಳಕ್ಕೆ ಒಂದು ಪ್ರಾಮುಖ್ಯತೆ ಬರ್ತದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನು ಈ ಪೋಷಕಾಂಶಗಳನ್ನು ತಗೊಂಡ್ರೂ ಕೂಡ ಜೋಳ ಉಳಿದ ಬೆಳೆಗಳಿಗೆ ಹೋಲಿಸಿದರೆ ಯಾವುದರಲ್ಲಿ ಕಮ್ಮಿ ಇಲ್ಲ. ಇದರಲ್ಲಿ 10-11% ಪ್ರೋಟೀನ್ ಇದೆ, ಒಂದು 70-72% ಪಿಷ್ಟ ಪದಾರ್ಥ ಇದೆ. ಇದು ಅಲ್ಲದೆ ಕ್ಯಾಲ್ಸಿಯಮ್ಮು ಮತ್ತು ರಂಜಕ ಕೂಡ ಸಾಕಷ್ಟು ಪ್ರಮಾಣದಲ್ಲಿದೆ. ಇದಲ್ಲದೆ ಪ್ರಮುಖವಾಗಿ ನೀವು ಬೇರೆ ಯಾವುದೇ ಬೆಳೆಗಳಿಗೆ ಹೋಲಿಸಿ ನೋಡಿ, ಏನು ಮೇವಿನ ಗುಣಧರ್ಮ ಜೋಳದಕ್ಕಿಂತ ಬೇರೆ ಬೆಳೆಗಳಲ್ಲಿ ನಿಮಗೆ ಸಿಗೋದಿಲ್ಲ. ಆದ್ದರಿಂದ ಈ ಮುಂಗಾರು ಹಂಗಾಮಿನಲ್ಲಿ ರೈತರು ಹೆಚ್ಚಾಗಿ ತಮ್ಮ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ಈ ಜೋಳದ ಬೆಳೆಯನ್ನು ಕೈಗೊಳ್ಳಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಹಿಂಗಾರಿನಲ್ಲಿ ಬೆಳೆಯುವ ಈ ಜೋಳವನ್ನು ಮುಂಗಾರು ಹಂಗಾಮಿನಲ್ಲಿಯೂ ಯಶಸ್ವಿಯಾಗಿ ಬೆಳೆಯಬಹುದಾಗಿದ್ದು, ಈ ಹಂಗಾಮಿಗೆಂದೇ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಸುಧಾರಿತ ಹಾಗೂ ಸಂಕರಣ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ. CSH14 ಮತ್ತು CSH16 ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವ ಪ್ರಮುಖ ಸಂಕರಣ ತಳಿಗಳಾಗಿದ್ದು, ಇವು ಅಧಿಕ ಹಾಗೂ ಗುಣಮಟ್ಟದ ಇಳುವರಿ ಕೊಡುವುದಲ್ಲದೆ ಕೆಲವು ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿವೆ. ಬಹುಮುಖ್ಯವಾಗಿ ಒಂದು ಪ್ರಚಲಿತದಲ್ಲಿರುವಂಥ ಒಂದು ಸಂಕರಣ ತಳಿ ಅಂದರೆ CSH14. ಈ ತಳಿ ಸುಮಾರು 105-110 ದಿನಗಳಲ್ಲಿ ಮಾಗ್ತದೆ. ಒಂದು 40-45 ಕ್ವಿಂಟಾಲು ಪ್ರತಿ ಹೆಕ್ಟರ್ಗೆ ಕಾಳಿನ ಇಳುವರಿ ಇದೆ. ಒಂದು 70-75 ಕ್ವಿಂಟಾಲು ಮೇವಿನ ಇಳುವರಿ ಕೊಡ್ತದೆ. ಇದಲ್ಲದೆ ಈ ಒಂದು ಸುಳಿನೊಣೆ ಬಾಧ ಮತ್ತು ಎಲೆ ಚುಕ್ಕೆ ರೋಗ ಸ್ವಲ್ಪ ಮಟ್ಟಿಗೆ ತಡೆದುಕೊಳ್ಳುವಂಥ ಶಕ್ತಿ ಇದೆ. ರೈತರಲ್ಲಿ ಬಹಳ ಪ್ರಚಲಿತದಲ್ಲಿರುವಂಥ ಸಂಕರಣ. ಇದನ್ನು ನೀವು ಕೃಷಿಯಲ್ಲಿ ಕೂಡ ಬೆಳಿಬೋದು ಮತ್ತು ನೀರಾವರಿಯಲ್ಲಿ ಕೂಡ ಬೆಳಿಬೋದು. ಇನ್ನು ಎರಡನೇ ಸಂಕರಣ ತಳಿ ಅಂದರೆ ಕರ್ನಾಟಕದಲ್ಲಿ ಬಹಳ ಅದು ಕೂಡ ಹೆಚ್ಚಿನ ಒಂದು ಕ್ಷೇತ್ರದಲ್ಲಿ ಕಂಡು ಬಂದಿದೆ, ಅದು CSH16. ಈ ಒಂದು ಸಂಕರಣ ತಳಿ ವಿಶೇಷತೆ ಏನಂದರೆ, ಇದು ಮೊದಲನೇ ಸಂಕರಣ ತಳಿಕಿನ ಎತ್ತರವಾಗಿ ಬೆಳೀತದೆ ಮತ್ತು ಕಾಳುಗಳು ಕೂಡ ಸ್ವಲ್ಪ ದಪ್ಪನಾಗಿ ಬೆಳ್ಳಗೆ ಇರ್ತದೆ. ಅಂದರೆ ಇಳುವರಿ ಪ್ರಮಾಣ ಕೂಡ ಸ್ವಲ್ಪ ಜಾಸ್ತಿ ಇರ್ತದೆ. ಅದರಲ್ಲಿ ಪ್ರಮುಖವಾಗಿ ಮೇವಿನ ಇಳುವರಿ 14 ಸಂಕರಣ ತಳಿಕ್ಕಿಂತ ಹೆಚ್ಚಿಗೆ ಇರ್ತದೆ. ಇದು ಸುಮಾರು ಅಂದರೆ 110-115 ದಿನಗಳಲ್ಲಿ ಮಾಗ್ತದೆ. ಅಂದರೆ ಒಂದು ವಾರ ಆ ಒಂದು ಸಂಕರಣ ತಳಿಕಿನ ಹೆಚ್ಚಿಗೆ ಇದಕ್ಕೆ ಕಾಲಾವಕಾಶ ಬೇಕಾಗ್ತದೆ. ಅಧಿಕ ಹಾಗೂ ಗುಣಮಟ್ಟದ ಕಾಳಿನ ಇಳುವರಿ ಹಾಗೂ ಮೇವಿನ ಇಳುವರಿಗಳೆರಡನ್ನೂ ಹೊಂದಿರುವ ತಳಿಗಳನ್ನು ಸಹ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ್ದು, ಇವು ಹೆಚ್ಚು ಬಹು ಉಪಯೋಗಿ ಎನ್ನುವುದು ವಿಜ್ಞಾನಿಗಳ ಅಭಿಮತ. ದ್ವಿಉಪಯೋಗಿ ತಳಿಗಳು ಮೇವು ಮತ್ತು ಕಾಳಿನ ಇಳುವರಿಯನ್ನು ಉತ್ತಮ ಪ್ರಮಾಣದಲ್ಲಿ ನಾವು ಪಡಿಬೋದು. ಇದರಲ್ಲಿ ನಾವು ಸಂಶೋಧನೆ ಮಾಡಿ ರೈತರಿಗೆ ಬಿಡುಗಡೆ ಮಾಡಿದಂಥ ತಳಿ ಅಂದರೆ DSV-6. ಇದು ವಿಶೇಷ ಗುಣಧರ್ಮ ಏನಂದರೆ, ಕಾಳುಗಳು ಬೆಳೆ ಮಾಗುವಾಗ ಮಳೆಗೆ ಸಿಕ್ಕರೂ ಕೂಡ, ಕನಿಷ್ಠ 2 ಅಥವಾ 3 ಮಳೆ ಸಿಕ್ಕರೂ ಕೂಡ ಕಾಳು ಕಪ್ಪಾಗೋದಿಲ್ಲ. ಅಂದರೆ ಈ ಕಾಳಿನ ಮೇಲೆ ಒಂದು ಬೂಸ್ಟ್ ರೋಗ ಬಂದು ಕಾಳು ಕಪ್ಪಾಗ್ತವೆ. ಆದರೆ ಈ ತಳಿ ಮಾತ್ರ ಇದನ್ನು ತಡೆದುಕೊಳ್ಳುವಂಥ ಶಕ್ತಿ ಇದೆ.
ಆದರೆ ಇದರದ್ದು ಅವಧಿ ಏನಿದೆ ಅಂದರೆ ಒಂದು 120ರಿಂದ 125 ದಿನಗಳ ಬೇಕಾಗುತ್ತೆ. ಸಂಕರಣ ತಳಿಗಿಂತ 2 ವಾರ ಹೆಚ್ಚಿನ ಒಂದು ಅವಧಿ ಬೇಕು ಈ ತಳಿ ಮಾಗಲಿಕ್ಕೆ. ಮೇವಿನ ಗುಣಧರ್ಮ ಮತ್ತು ಈ ಕಾಳಿನಿಂದ ಮಾಡಿದಂಥ ರೊಟ್ಟಿಯ ಗುಣಧರ್ಮ ಕೂಡ ಬಹಳ ಚೆನ್ನಾಗಿರ್ತದೆ. ಅದಕ್ಕೆ ನಾವು ರೈತರಿಗೆ ಶಿಫಾರಸು ಮಾಡೋದಂದರೆ, ಈಗ ಪ್ರತಿ ವರ್ಷ ನೀವು ಸಂಕರಣ ತಳಿಗೆ ಹೋಗೋದಕ್ಕಿಂತ ಈ DSV 6 ತಳಿಯನ್ನು ತಾವು ಬೆಳೆದು ಕಾಳು ಮತ್ತು ಈ ಮೇವಿನ ತಮ್ಮ ಏನೋ ಒಂದು ಬೇಡಿಕೆ ಇದೆ ಅದನ್ನು ಪೂರೈಸಿಕೊಳ್ಳಲಿಕ್ಕೆ ಉತ್ತಮವಾದಂಥ ತಳಿ. ಇನ್ನೂ ಒಂದು ನಾವು ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ, CSV 15 ಅಂತ. ಈ ತಳಿಯು ಕೂಡ ದ್ವಿಉಪಯೋಗಿ ತಳಿ. ಆದರೆ ಇದರದ್ದು ಒಂದು ಏನಪ್ಪ ಅಂದರೆ, ಕಾಳಿನ ಮೇಲೆ ಬರ್ತಕ್ಕಂಥ ಬೂಸ್ಟ್ ರೋಗ ಏನೇ ಅಂತ ನಾವು ಹೇಳ್ತೀವಿ, ಕಾಳು ಕಪ್ಪಾಗುವಿಕೆ, ಅದನ್ನು ತಡೆದುಕೊಳ್ಳುವ ಶಕ್ತಿ 6 ನಂಬರಿನ ತಳಿಗಿಂತ ಸ್ವಲ್ಪ ಕಡಿಮೆ ಇರ್ತದೆ. ಅದಕ್ಕೆ ಈ DSV 6 ಅಂತ ಏನು ಹೇಳ್ತೀವೋ ಅದು ಇದಕ್ಕೆ ಕಾಳಿನ ಒಂದು ಕಪ್ಪು ರೋಗಕ್ಕೆ ಹೋಲಿಸಿದಾಗ ಅದು ಒಳ್ಳೆಯದಂತ ನಮಗೆ ಕಂಡುಬಂದಿದೆ. ಪ್ರಸ್ತುತ ಹೆಚ್ಚುತ್ತಿರುವ ಜಾನುವಾರುಗಳ ಮೇವಿನ ಅಭಾವವನ್ನು ತಗ್ಗಿಸುವಲ್ಲಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವ ಮೇವಿನ ಜೋಳದ ತಳಿ ಈ ಭಾಗದ ಹೈನು ಉದ್ಯಮದ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಕೆಲವು ರೈತರು ಕೆಲವೊಂದು ಬರೀ ಮೇವಿಗಾಗಿ ಬೆಳೀತಕ್ಕಂಥ ತಳಿಗಳನ್ನು ಬೇಡಿಕೆಯನ್ನು ಕೂಡ ಇಡ್ತಾರೆ. ಅದಕ್ಕಾಗಿ ನಾವು ಈ SSV 74 ಎಂಬ ತಳಿಯನ್ನು ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿದೆ. ಇದು ಸಿಹಿ ಜೋಳದ ತಳಿ ಅಂತ ನಾವು ಹೇಳ್ತೀವಿ. ಯಾಕಪ್ಪ ಅಂದರೆ ಇದರ ದಂಟಿನಲ್ಲಿ ಹಸಿಯಾಗಿದ್ದಾಗ ಒಳ್ಳೆಯ ರಸಭರಿತ ಸಕ್ಕರೆ ಅಂಶ ಹೊಂದಿದ ರಸ ಈ ದಂಟಿನಲ್ಲಿ ಇರ್ತದೆ. ಇದು ಮೇವಿನ ಹಸಿ ಮೇವಿಗಾಗಿ ಬೆಳೀತಕ್ಕಂಥ ತಳಿ. ಬಿತ್ತಿದ ಸುಮಾರು 70ರಿಂದ 75 ದಿನಕ್ಕೆ ಹೂವಾಡ್ತದೆ. ಅಂಥ ಸಮಯದಲ್ಲಿ ಇದನ್ನು ನಾವು ಕಟಾವು ಮಾಡಿ ದನಗಳಿಗೆ ತಿನ್ನಿಸಲಿಕ್ಕೆ ಬಹಳ ಯೋಗ್ಯವಾದ ತಳಿ. ಅದರಲ್ಲಿ ಈ ಹೈನುಗಾರಿಕೆ ದನಗಳಿಗೆ ಬಹು ಪ್ರಮುಖವಾದ ತಳಿ. ಸುಮಾರು 50ರಿಂದ 60 ಟನ್ನು ನಾವು ಇಳುವರಿನ ನಿರೀಕ್ಷೆ ಮಾಡ್ಬೋದು ಹಸಿದು. ಮತ್ತು ನಿಮಗೆ ಬೇಡಪ್ಪ ಅಂದರೆ ಇದನ್ನು ಮಾಗೋಕ್ಕೂ ಬಿಡ್ಬೋದು. ಆವಾಗ ನೀವು 20ರಿಂದ 25 ಕ್ವಿಂಟಲ್ ಕಾಳಿನ ಇಳುವರಿ ಕೊಡ್ತದೆ ಮತ್ತು 15ರಿಂದ 20 ಟನ್ ಈ ಒಣ ಮೇವು ಕೂಡ ಇಳುವರಿ ಕೊಡ್ತದೆ. ಮತ್ತು ಆ ಕಾಳುಗಳನ್ನು ಕೂಡ ನೀವು ಆ ಒಂದು ದನಕರುಗಳಿಗೆ ಮತ್ತೆ ಅದನ್ನು ತಿನ್ನಿಸಲಿಕ್ಕೆ ಉಪಯೋಗ ಮಾಡ್ಬೋದು. ಇತ್ತೀಚೆಗೆ ನಮ್ಮ ಒಂದು ಸಂಶೋಧನೆಯಲ್ಲಿ ಒಂದು ಹೊಸ ತಳಿನ ನಾವು ಸಂಶೋಧನೆ ಮಾಡಿ ಈಗ ಅಖಿಲ ಭಾರತ ಮಟ್ಟದಲ್ಲಿ ಪರೀಕ್ಷೆ ಆಗ್ತಾಯಿದೆ. ಅದರ ತಳಿ ಇನ್ನು 1 ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ಬಿಡುಗಡೆ ಆಗಬಹುದು. ಅದು ಈ ಸದ್ಯ ನಾವು ಅದಕ್ಕೆ ಕೊಟ್ಟಂಥ ಹೆಸರು SPV 2172 ಅಂತ. ಈ ವರ್ಷ ಕೂಡ ಒಳ್ಳೆಯ ಒಂದು ಫಲಿತಾಂಶ ಕೊಟ್ಟದೆ. ಇದರದ್ದು ಉದ್ದೇಶ ಏನಪ್ಪ ಅಂದರೆ, ಇದು ಮೇವು ಮತ್ತು ಕಾಳಿನ ಇಳುವರಿ ಇದೆ. ನಮ್ಮ 6 ತಳಿಗಿಂತ 15ರಿಂದ 20% ಒಂದು ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥದ್ದಿದೆ. ಇನ್ನೂ ಪರೀಕ್ಷೆ ಮಟ್ಟದಲ್ಲಿದೆ. ಬಿಡುಗಡೆ ಮಾಡಲಿಕ್ಕೆ ಪರೀಕ್ಷೆ ಆದ ನಂತರ ಮಾಡ್ತೀವಿ. ಒಟ್ಟಾರೆ ಈ ಭಾಗದ ಪ್ರಮುಖ ಬೆಳೆಯಾಗಿರುವ ಜೋಳದ ಈ ಎಲ್ಲ ಸುಧಾರಿತ ಹಾಗೂ ಸಂಕರಣ ತಳಿಗಳು ಕೃಷಿಕರಲ್ಲಿ ಹೊಸ ಭರವಸೆ ಮೂಡಿಸಿದ್ದು, ಈ ಭಾಗದ ಜೋಳದ ಕಣಜಗಳನ್ನು ತುಂಬುವಲ್ಲಿ ನೆರವಾಗಲಿವೆ ಎಂಬುದು ನಮ್ಮೆಲ್ಲರ ಆಶಯ. ಬಾಳೆ ಅಧಿಕ ಪೋಷಕಾಂಶಯುಕ್ತ ಒಂದು ಹಣ್ಣಿನ ಬೆಳೆ. ಊಟವಾದ ನಂತರ ಬಾಳೆಹಣ್ಣು ಸೇವಿಸುವುದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಹಾಗಾಗಿ ಬಾಳೆಹಣ್ಣಿಗೆ ಸರ್ವಕಾಲದಲ್ಲೂ ಸಾಕಷ್ಟು ಬೇಡಿಕೆ ಇದೆ. ಬಾಳೆಯನ್ನು ಬೆಳೆದು ಬಾಳು ಬಂಗಾರವಾಗಿಸಿಕೊಂಡವರು ಸಾಕಷ್ಟು ಮಂದಿ ನಮ್ಮಲ್ಲಿದ್ದಾರೆ. ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸದೆ ಸಾವಯವ ಪದ್ಧತಿಯಲ್ಲಿ ಬಾಳೆ ಕೃಷಿ ಮಾಡಿ ಯಶಸ್ವಿಯಾಗಿದ್ದಾರೆ ತುಮಕೂರು ತಾಲೂಕಿನ ನರಗನಹಳ್ಳಿಯ ಗಂಗಣ್ಣನವರು. ಸರಕಾರಿ ನೌಕರರಾಗಿದ್ದ ಗಂಗಣ್ಣನವರು ತಮ್ಮ ನಿವೃತ್ತಿ ನಂತರ ಸಾವಯವ ರೀತಿಯಲ್ಲಿ ಬಾಳೆ ಕೃಷಿಯನ್ನು ಕೈಗೊಂಡು ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಬಾಳೆ ಬೆಳೆದು ಹೆಚ್ಚಿನ ಆದಾಯ ಗಳಿಸುತ್ತಿದ್ದಾರೆ.
ಈ 2 ಎಕರೆ ಜಮೀನಿನಲ್ಲಿ ಇದನ್ನೆಲ್ಲ ಸಮತಟ್ಟು ಮಾಡಿಸಿ, ಇದು ವೇಸ್ಟ್ ಲ್ಯಾಂಡು ಬೀಳು ಬಿದ್ದಿತ್ತು. ಇದಕ್ಕೆ JCPನಲ್ಲಿ 3 ಅಡಿ ಇಳ್ತ 3 ಅಡಿ ಅಗಲ ಗುಂಡಿ ಹೊಡೆಸಿ 7x8 ಅಳತೆ ಗುಂಡಿ ಹೊಡೆಸಿ ಬಾಳೆ ಗಿಡನ ನಾಟಿ ಮಾಡೋಣ ಅಂತ ಪ್ರಾರಂಭಿಸ್ತೀವಿ. ಆಮೇಲೆ ನಮ್ಮ ನೈಬರಿಂಗ್ ತೋಟದಲ್ಲಿ ಒಳ್ಳೆ ಗಡ್ಡೆಗಳನ್ನ ಆರಿಸಿ ತಗೊಂಡು ಬಂದು ನಾಟಿ ಮಾಡಿವಿ. ಬರೀ ಖಾಲಿ ಗುಂಡಿಗೆ ಬಾಳೆನ ನಾಟಿ ಮಾಡಿ ಅದಕ್ಕೆ 15 ದಿವಸಗಳ ನಂತರ ಅದು ಚಿಗುರೊಡೆದ ನಂತರ ಅದಕ್ಕೆ ಹೊಂಗೆ ಹಿಂಡಿ ಬೇವಿನ ಹಿಂಡಿ ಮಿಶ್ರಣ ಕೊಟ್ವಿ. ಹಾಗೆ ಮಿಶ್ರಣ ಕೊಟ್ಟ 15 ದಿವಸಕ್ಕೆ ಜೀವಾಮೃತ ಮಾಡಿ ಕೊಟ್ವಿ. ಆ ಜೀವಾಮೃತದಲ್ಲಿ ಏನೇನು ಸೇರಿರುತ್ತೆ ಅಂದರೆ ಜೇನಿ ಬೆಲ್ಲ, ಸುಣ್ಣ, ಹುರುಳಿ ಹಿಟ್ಟು, ಗಂಜಲ, ಸಗಣಿ, ಇದೇ ಭೂಮಿನಲ್ಲಿ ಒಂದಷ್ಟು ಮಣ್ಣು ಪ್ರಮಾಣಕ್ಕೆ ಅನುಗುಣವಾಗಿ ರಾಸಾಯನ ಮಾಡಿ ಅದನ್ನು ಕೊಳಿಸ್ಬೇಕು. 1 ವಾರ ಕೊಳೆತಿದ್ದು ಇದು ಬೇಲ್ದಣ್ಣಿನ ವಾಸನೆ ಬರುತ್ತೆ. ಆ ರೀತಿ ಬಂದಿದ್ದನ್ನು ಬಕೆಟ್ನಲ್ಲಿ ತುಂಬಿಕೊಂಡು ಒಂದೊಂದು ಜಗ್ಗನ್ನು ಕೊಡ್ತಾ ಹೋದ್ವಿ. ಗಿಡ ಚೆನ್ನಾಗಿ ಚೇತರಿಸ್ಕೊಂಡು ಬಂತು. ಹೊಂಗೆ, ಬೇವು, ಹಸಿರೆಲೆ, ಸಗಣಿ, ಗಂಜಲ ಇತ್ಯಾದಿಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ರೋಗ ಹಾಗೂ ಕೀಟಗಳ ನಿರ್ವಹಣೆಗೆ ಕೂಡ ಸಾವಯವ ಪದ್ಧತಿಯನ್ನೇ ಅನುಸರಿಸುತ್ತಿದ್ದಾರೆ ಗಂಗಣ್ಣನವರು. ಪ್ರಾರಂಭದಲ್ಲಿ ಒಂದು ಗಿಡಕ್ಕೆ 1/4 kg ಹೊಂಗೆ ಹಿಂಡಿ, 1/4 kg ಬೇವಿನ ಹಿಂಡಿನ ಮಿಶ್ರಣ ಮಾಡಿ ಕೊಟ್ವಿ. ಆ ಗಿಡ ದಷ್ಟಪುಷ್ಟವಾಗಿ ಮೇಲೆ ಹೇಳ್ತಿದ್ದಂಗೆ ಹಸಿರೆಲೆ ಸೊಪ್ಪುಗಳನ್ನ ಕಡಿದು ಹಸಿರೆಲೆ ಸೊಪ್ಪು ಒಂದು ಇದು ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿದ್ವಿ. ಆ ಹಸಿರೆಲೆ ಸೊಪ್ಪು ಆದಮೇಲೆ ತಿರುಗಿ ನೆಕ್ಸ್ಟು ಮೇಲ್ಗಡೆ ಬರುವಾಗ 3ನೇ ತಿಂಗಳಲ್ಲಿ ದನಿನ ಗೊಬ್ಬರನ ಕೊಟ್ವಿ. ಆ ದನಿನ ಗೊಬ್ಬರ ಕೊಟ್ಟ ಮೇಲೆ ಅದ್ರ ಮೇಲೆ ಸ್ವಲ್ಪ ತೆಳುವಾಗಿ ಮಣ್ಣು ಹಾಕ್ವಿ. ಅನಂತರದಲ್ಲಿ ನೆಕ್ಸ್ಟ್ ಸ್ಟೇಜ್ನಲ್ಲಿ ಹಿಂಡಿ ಕೊಡುವಾಗ ಅರ್ಧ kgಗೆ ಇಂಪ್ರೂವ್ ಮಾಡ್ಕೊಂಡ್ವಿ. ಅರ್ಧ kg ಇಂಪ್ರೂವ್ ಮಾಡ್ಕೊಂಡು ಅದನ್ನು ಮಲ್ಚಿಂಗ್ ಮಾಡಿದ್ವಿ. ಈ ಭೂಮಿನಲ್ಲಿ ಬರ್ತಕ್ಕಂಥ ಯಾವುದೇ ಕಳೆ ಗಿಡಗಳು ಬಂದರೂ ಅದನ್ನೆಲ್ಲ ಕಿತ್ತು ಇದಕ್ಕೆ ಹಾಕೋದು. ಇದಕ್ಕೆ ಸಾವಯವ ಪದ್ಧತಿ ಅಂತ ಹೇಳ್ತಾರೆ. ಇದಕ್ಕೆ ರಾಸಾಯನಿಕ ಗೊಬ್ಬರನ, ಕೀಟನಾಶಕನ ನಾವು ಬಳಸೋದಿಲ್ಲ. ಆಮೇಲೆ ನಂತರದಲ್ಲಿ ಕೊನೆ ಬರೋ ಸ್ಟೇಜ್ನಲ್ಲಿ ಹಿಂಡಿನ ಅರ್ಧ kg ಮಾಡ್ಕೊಂಡ್ವಿ. ಅರ್ಧ kg ಮಾಡ್ಕೊಂಡು ಹಿಂಡಿ ಕೊಟ್ವಿ. ಹಿಂಡಿ ಕೊಟ್ಟ ಮೇಲೆ ನೀರು ಪೂರೈಕೆ ಸತತವಾಗಿ ಅದೇ ಪೈಪ್ ಸಿಸ್ಟಮ್ನಲ್ಲಿ ಗುಂಡಿ ತುಂಬ ಬಿಟ್ಟು ಇದು ಮಾಡ್ತಾಯಿದ್ವಿ. ಆಮೇಲೆ ತಿರುಗಿ ನೆಕ್ಸ್ಟು ನಾವು ಶಿರಾ ತಾಲೂಕಿಂದ ಒಂದು ಲಾರಿ ಲೋಡ್ 18,000 ರೂಪಾಯಿ ಕೊಟ್ಟು ಕುರಿ ಗೊಬ್ಬರ ತರಿಸಿದ್ವಿ. ಮೊದಲನೇ ಬೆಳೆ ಗೊನೆ ಹೊಡಿತಿದ್ದಂಗೆ ನಾವು ಏನು ಮಾಡಿದ್ವಿ, ಆ ಕುರಿ ಗೊಬ್ಬರನ ಅವ್ರು ತಂದು ಇದೆಲ್ಲ ಮಲ್ಚಿಂಗ್ ಮಾಡಿ ಅದ್ರ ಮೇಲೆ ನೀರು ಬಿಟ್ವಿ. ಈಗ ಬೆಳೆ ಆಲೆ 30% ಕಟ್ ಆಫ್ ಆಗಿದೆ. ಈ ಹಂತದಲ್ಲಿ ಈಗೇನು ಮಾಡಿದ್ದೀವಿ ಅಂದರೆ, ಈ ಮಲ್ಚಿಂಗ್ ಮಾಡಿದ್ರೆ ಇದಕ್ಕೆ ಮೇಲ್ಗಡೆ ಈ ತರಗು ತಪ್ಪಟೆ ಯಾಕೆ ಒದಿಸಿದ್ದೀವಿ ಅಂದರೆ, ಮೇಲ್ಭಾಗದಲ್ಲಿ ಬರ್ತಕ್ಕಂಥ ಬೇರುಗಳಿಗೆ ಸೂರ್ಯನ ಶಾಖ ಅತಿಯಾಗಿ ತಟ್ಟಿ ಗಿಡ ಡ್ರೈ ಆಗಬಾರ್ದು ಅನ್ನೋ ಕಾರಣದಿಂದ ನಾವು ಇದನ್ನು ಇದು ಮಾಡಿದ್ವಿ. ಇವತ್ತಿಗೆ ಈ ಸ್ಟೇಜ್ ಇದೆ. ಇನ್ನು ಮುಂದೆನೂ ಕೂಡ ಇದಕ್ಕೆ ಜೀವಾಮೃತ ಕೊಡೋದನ್ನು ಕಂಟಿನ್ಯೂ ಮಾಡಿ ತಿಂಗಳಿಗೆ 1 ಸಾರಿ ಒಂದು ಗಿಡಕ್ಕೆ 1 ರಿಂದ 1.5 ಲೀಟ್ರು ಜೀವಾಮೃತ ಕೊಡೋದು. ನಮ್ಮ ತೋಟಕ್ಕೆ ರೋಗ ರುಜಿನ ಯಾವುದೂ ಬಂದಿಲ್ಲ. ಅಫ್ಕೋರ್ಸ್ ಬಂದ್ರೂ ಅದಕ್ಕೇನು ನಾವೇನು ಭಯಪಡಬೇಕಾದಿಲ್ಲ. ನಮ್ಮಲ್ಲೇ ಸಿಗ್ತಕ್ಕಂಥ ಬೇವಿನ ಸೊಪ್ಪನ್ನು ಕುಟ್ಟಿ ಕಷಾಯ ಮಾಡಿ ಸ್ಪ್ರೇ ಮಾಡಿದ್ರೆ ಎಂಥ ರೋಗ ರುಜಿನ ಇದ್ದರೂ, ಎಂಥ ಹುಳು ಇದ್ರೂ ಕೂಡ ಅದಕ್ಕೆ ಸತ್ತೋಗ್ಬಿಡ್ತದೆ, ಅದು ಜೀವಂತ ಉಳಿಯೋದಿಲ್ಲ. ರಾಸಾಯನಿಕ ಗೊಬ್ಬರಗಳನ್ನು ಕೊಡೋದ್ರಿಂದ ಆ ರಾಸಾಯನಿಕ ಗೊಬ್ಬರದ್ದು ಏನಾಗ್ತದೆ ಅಂದರೆ, ಹಣ್ಣು ಗಾತ್ರನೂ ಬರುತ್ತೆ, ಇದು ಬರ್ತದೆ, ಸ್ವಾದಿಷ್ಟವಾಗಿರಲ್ಲ, ಚೈತನ್ಯಪೂರ್ವಕವಾಗಿ ಪೌಷ್ಟಿಕವಾಗಿರೋದಿಲ್ಲ, ಪೌಷ್ಟಿಕವಾದ ಆಹಾರ ಆಗೋದಿಲ್ಲ ಯಾರು ಏನೇ ಹೇಳಿದರು ರಾಸಾಯನಿಕದಲ್ಲಿ. ಇದರಲ್ಲಿ ಇದು ರೋಗ ನಿರೋಧಕ ಶಕ್ತಿ ಇರ್ತದೆ ಮತ್ತು ಪುಷ್ಟಿದಾಯಕವಾಗಿರ್ತದೆ. ಆರೋಗ್ಯಕ್ಕೆ ಯಾವುದೇ ಇದರಿಂದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಅದೇ ಆ ರಾಸಾಯನಿಕ ಗೊಬ್ಬರದ ಹಣ್ಣುಗಳನ್ನ ಉಪಯೋಗಿಸಿದಾಗ ಅದರಿಂದ ಸೈಡ್ ಎಫೆಕ್ಟ್ಸು ಬರ್ತದೆ. ಇದು ನಮ್ಮ ಅನುಭವ. ಮೊದಲ ಬೆಳೆಯಲ್ಲೇ ಅಭೂತಪೂರ್ವ ಯಶಸ್ಸು ಕಂಡಿರುವ ಗಂಗಣ್ಣನವರು 2ನೇ ಫಸಲಿನಲ್ಲಿ ಇನ್ನೂ ಹೆಚ್ಚಿನ ತೂಕದ ಬಾಳೆಗೊನೆಗಳು ಕೈ ಸೇರುವ ದೃಢ ವಿಶ್ವಾಸದಲ್ಲಿದ್ದಾರೆ. ಪ್ರಥಮ ಬೆಳೆಯಲ್ಲಿ ಹೆಚ್ಚಿಗೆ ಇಳುವರಿನ ಅಪೇಕ್ಷೆ ಪಡೋಕ್ಕಾಗೋದಿಲ್ಲ. ಯಾಕೆ, ಇದು ಮೊದಲು ಇದು ಮೊದಲೇ ಕಾಯಿ ಭೂಮಿ ಇತ್ತು. ಇದನ್ನು ಪರಿಪಕ್ವ ಮಾಡಿ ಈಗ ಮಾಡಿದ್ದೀವಿ. ಈಗ 6 ರಿಂದ 12 kgವರೆಗೂ ತೂಗಿದೆ ನನ್ನ ತೋಟದಲ್ಲಿ ಗೊನೆ. ನೆಕ್ಸ್ಟು 2ನೇ ಬೆಳೆಯಲ್ಲಿ ಮಿನಿಮಮ್ 15 ರಿಂದ 28-29 kgವರೆಗೂ ಗೊನೆ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಹೆಚ್ಚುತ್ತಿರುವ ಸಾವಯವ ಉತ್ಪನ್ನಗಳ ಬೇಡಿಕೆಯನ್ನು ಅರಿತಿರುವ ಗಂಗಣ್ಣನವರು ಬಾಳೆಹಣ್ಣುಗಳನ್ನು ಸ್ವತಃ ತಾವೇ ಗ್ರಾಹಕರಿಗೆ ನೇರವಾಗಿ ತಲುಪಿಸುವ ಮಾರ್ಗೋಪಾಯಗಳನ್ನು ಕಂಡುಕೊಂಡಿದ್ದಾರೆ. ಈ ಹಣ್ಣನ್ನ ಮಾರಬೇಕಾದ್ರೆ, ಮಾರಾಟಕ್ಕೆ ತಗೊಂಡೋದ್ರೆ ಮಂಡಿಗಳಲ್ಲಿ
ರಾಸಾಯನಿಕ ಗೊಬ್ಬರಕ್ಕೆ ಸಾವಯವ ಕೃಷಿ ಅಂತ ಬೇರೆ ಇಲ್ಲ ಸ್ವಾಮಿ. ನಾವು ಎಲ್ಲ ಒಂದೇ. ಅದಕ್ಕೋಸ್ಕರವಾಗಿ ನೀವು ನಮಗೆ ಈ ರೇಟಿಗೆ ಕೊಟ್ಟರೆ ತಗೊಳೋದು ಅಂತಾರೆ. ಅದಕ್ಕೆ ನಾನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ನಮ್ಮ ಇಲಾಖೆ ಅಧಿಕಾರಿಗಳು, ಸ್ನೇಹಿತರುಗಳು, ಸಿಬ್ಬಂದಿಗಳು, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ತುಮಕೂರು, ಕೇಂದ್ರ ಕಚೇರಿ ಬೆಂಗಳೂರು, ಅಲ್ಲೆಲ್ಲ ಸ್ನೇಹಿತರಿದ್ದಾರೆ, ಅಭಿಮಾನಿಗಳು. ಅವ್ರಿಗೆಲ್ಲ ಇಲ್ಲಿ ನಾನೇನು ಸಾವಯವ ಕೃಷಿನಲ್ಲಿ ಬೆಳೆದಿದ್ದೀನಿ ಇದನ್ನೆಲ್ಲ ಫೋಟೋಗಳೆಲ್ಲ ತಗೊಂಡೋಗಿ ತೋರಿಸಿ, ಮತ್ತು ಆ ಸಿಬ್ಬಂದಿಗಳನ್ನ ಇಲ್ಲಿ ಕರೆಸಿ ನನ್ನ ತೋಟನೆಲ್ಲ ತೋರಿಸಿ, ಇದು ಸಾವಯವ ಕೃಷಿನಲ್ಲಿ ಸಾದೃಢವಾಗಿ ಬೆಳೆದಿದ್ದೇ ನಿಜ ಅಂತ ಅವರಿಗೆ ನಂಬಿಕೆ ಬರೋ ಅಂತ ಇದು ಮಾಡಿ, ನಾನು ಮಾರ್ಕೆಟ್ ಇದಕ್ಕೆ ಮಂಡಿಗಳಿಗೆ ಕೊಡದಂತೆ ನಾನೇ ಇದನ್ನು ಕಟ್ ಆಫ್ ಮಾಡಿ ಹಣ್ಣು ಮಾಡಿ ಸಪ್ಲೈ ಮಾಡ್ತೀನಿ. ನಾನು 1 kg ಬಾಳೆಹಣ್ಣನ್ನು ಇಲ್ಲಿವರೆಗೆ 40 ರೂಪಾಯಿಗೆ ನಾನು ಮಾರಾಟ ಮಾಡಿದ್ದೀನಿ. ಸಾವಯವ ಕೃಷಿಯಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ಈಗ ಬಹಳ ಸೀಮಿತವಾಗಿದೆ. ಅದು ವಿಪುಲವಾಗಿ ವಿಸ್ತರಿಸಬೇಕು, ಗೊತ್ತಾಯ್ತಾ. ನಾನೇ ಈಗ ಈ ನನ್ನ ಜಮೀನಲ್ಲೇ ಬೆಳೀತಕ್ಕಂಥ ಸಾವಯವ ಪದಾರ್ಥಗಳನ್ನ ಮಾರಾಟ ಮಾಡೋದಕ್ಕೆ ಈಗ ನಾನು ತುಮಕೂರಿನಲ್ಲಿ ಇಲ್ಲೇ ರಿಂಗ್ ರೋಡ್ ಸೈಡ್ನಲ್ಲೇ ಒಂದು ಸಣ್ಣದೊಂದು ಅಂಗಡಿ ಪ್ರಾರಂಭ ಮಾಡಿ ಸಾವಯವ ಪದ್ಧತಿಯಿಂದ ಬೆಳೆದಂತಹ ಪದಾರ್ಥಗಳನ್ನ ಇಲ್ಲಿ ಮಾರಾಟ ಮಾಡ್ತೀವಿ. ಆಸಕ್ತಿ ಉಳ್ಳ ಗ್ರಾಹಕರು ಇಲ್ಲಿ ಬಂದು ಖರೀದಿಸ್ಬೋದು ಅಂತ ಪ್ರಚಾರ ಮಾಡಿ ನಾನು ವ್ಯವಸ್ಥೆನ ರೆಡಿ ಮಾಡ್ಕೊತೀವಿ. ಇಲ್ಲಿವರೆಗೆ ನಾವು 120 ಗೊನೆನ ಕಡಿದು ಮಾರಾಟ ಮಾಡಿದ್ದೀನಿ, ಗೊತ್ತಾಯ್ತಾ. 635 kg ಹಣ್ಣು ಮಾರಿದ್ದೀನಿ. ಅದರಿಂದ ನನಗೆ 32,000 ರೂಪಾಯಿಗಳು ದುಡ್ಡು ಹಣ ಬಂದಿದೆ. ಇನ್ನು ಮುಂದೆ ಈಗ ನಮ್ಮದು 35% ಆಗಿದೆ, ಇನ್ನೂ 65% ಬರೋದಿದೆ. ಇದರಲ್ಲಿ ನಂದು 80,000 ರೂಪಾಯಿ ಏನಿದೆ ನಾನು ವೆಚ್ಚ ಮಾಡಿರೋದು, ಆ ಹಣ ಎಲ್ಲ ಈ ಸಾರಿಗೆ ಬರುತ್ತೆ. ಇನ್ನೂ ಸ್ವಲ್ಪ ಬರ್ಬೋದು, ಹೆಚ್ಚಿಗೆ ಬರ್ಬೋದು. ನಾವೇನು ಅಷ್ಟೊಂದು ತೀರಾ ಅಳತೆ ಮಾಡಿ ನಾವು ಅಂದಾಜಿನಲ್ಲಿ ಹೇಳಿರ್ತೀವಿ. ಮುಂದಿನ ಸಾರಿಗೆ ಏನು ಬರುತ್ತೋ ಅದೆಲ್ಲ ನಮ್ಮ ಲಾಭನೇ. ಮುಂದಿನ ಸಾರಿಗೆ ಸ್ವಲ್ಪ ಒಂದು 25,000 ರೂಪಾಯಿ ಖರ್ಚಿಕ್ಕಿದ್ರೆ ಸಾಕು, ಹೆಚ್ಚುವರಿ ಖರ್ಚು ಬರೋದಿಲ್ಲ ಮುಂದೆ. ಈ ಬೆಳೆ ಪ್ರಥಮ ಬೆಳೆಗೆ ಬಂದಷ್ಟು ವೆಚ್ಚ ಎರಡನೇ ಬೆಳೆಗೂ ಬರಲ್ಲ, ಎರಡನೇ ಬೆಳೆಗೆ ಇಟ್ಟಷ್ಟು ವೆಚ್ಚ ಮೂರನೇ ಬೆಳೆಗೂ ಬರಲ್ಲ. 2.5 ವರ್ಷ ಅವಧಿನಲ್ಲಿ 3 ಬೆಳೆ ಬರುತ್ತೆ ಬಾಳೆ. ವ್ಯವಸ್ಥಿತ ರೀತಿಯಲ್ಲಿ ಸಾವಯವ ಕೃಷಿ ಕೈಗೊಂಡು ಉತ್ತಮ ಗುಣಮಟ್ಟದ ಬಾಳೆ ಬೆಳೆಯುತ್ತಿರುವ ಗಂಗಣ್ಣನವರ ತೋಟ ಮಾದರಿ ತೋಟವೆನಿಸಿದೆ. ಕೃಷಿಯೂ ಒಂದು ಲಾಭದಾಯಕ ಉದ್ದಿಮೆ. ಇದನ್ನು ಸರಿಯಾಗಿ ಮಾಡಿದರೆ, ಅಂದರೆ ಆಧುನಿಕ ತಾಂತ್ರಿಕ ಪದ್ಧತಿಗಳೇನಿದ್ದಾವೆ ಅದನ್ನು ತಿಳ್ಕೋಬೇಕು. ನಂತರ ಇದಕ್ಕೆ ಹೆಚ್ಚಿನ ಬೆಲೆ ಬರುವಂತಹ ಪದ್ಧತಿಗಳನ್ನು ಬಳಸಿ, ಅಂದರೆ ಈ ಸಾವಯವ ಕೃಷಿ ಬಳಸಿ, ರಾಸಾಯನಿಕಗಳನ್ನು ಬಳಸದೆ, ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಬೆಳೆ ಬೆಳೆದ್ರೆ ಅದಕ್ಕೆ ತನ್ನದೇ ಆದ ಬೆಲೆ ಇರ್ತದೆ. ಅದು ಹೇಳಿದಾಗೆ ಉತ್ಕೃಷ್ಟ ಗುಣಮಟ್ಟದ ಹಣ್ಣು ಬರ್ತದೆ. ರೈತರು ಬೆಳೆದದ್ದನ್ನು ಈ ಗ್ರಾಹಕರು ಇಷ್ಟಪಟ್ಟು ತಗೋತಾರೆ. ಇದಕ್ಕೆ ಕೆಲವು ಸತಿ ಪರಿಶ್ರಮ ಬೇಕಾಗತ್ತೆ. ಅದಕ್ಕೆ ಕೃಷಿ ಇಲಾಖೆಯ ಸಹಕಾರ ತಗೋಬೇಕು. ಆಮೇಲಿಂದ ಸಹೋದ್ಯೋಗಿ ರೈತರು ಏನು ಈ ಪದ್ಧತಿ ಅಳವಡಿಸ್ಕೊಂಡು ಯಶೋಗಾಥೆಗಳು ಮಾಡಿದಾರಲ್ಲ, ಅದನ್ನು ಗಮನ ಇಟ್ಟುಕೊಂಡು ತಮ್ಮದೇ ಆದ ಪದ್ಧತಿಗಳನ್ನು ಅನುಸರಿಸಿದರೆ ಯಾವುದೇ ರೈತ ಆಗಲಿ ಈ ಕೃಷಿ ಲಾಭದಾಯಕವಲ್ಲ ಅನ್ನೋ ಏನು ಅಭಿಪ್ರಾಯ ಇದೆ ಅದನ್ನು ಹೋಗಲಾಡಿಸಿ ಅವರೂ ಕೂಡ ಲಾಭ ಪಡ್ಕೊಂಡು ಯಶಸ್ವಿಯಾಗಿ ಅವರು ಜೀವನ ನಿರ್ವಹಣೆ ಮಾಡ್ಬೋದು ಅನ್ನೋದಕ್ಕೆ ಈ ನಿಮ್ಮ ಮುಂದೆ ಇರುವಂಥ ಈ ತೋಟ ಮತ್ತು ಅದರಲ್ಲಿರುವಂತಹ ಉತ್ಪಾದನೆ ಅದು ಸಾಕ್ಷಿಯಾಗಿದೆ.